technology, we have designed the auditorium, that is Silver Jubilee Auditorium of Case Institute of Technology, which will be going to open from the chief guest. We have invited Mr. Ramalinga Reddy, the Transport Minister, and also the guest of honor, our ex-former Minister of Karnataka, Katta Subramanian Naidu, and special invitee, former President of Kamar Sangam Krishnaya, and also now present Advisory Board Chairman. With all that, we are going to open the auditorium on 4th morning, Friday at 9:30 a.m. We request you all press people, please come and ಸೀಟ್ ಕೆಪಾಸಿಟಿ ಇರುವಂತಹ ಆಡಿಟೋರಿಯಂ ಅನ್ನು ಓಪನ್ ಮಾಡ್ತಾ ಇದ್ವಿ. ಸುಮಾರು ಅದರ ವೆಚ್ಚ 6.5 ಕೋಟಿವರೆಗೂ ಆಗಿದೆ. ಮತ್ತೆ ನಾವು ನಮ್ಮ ಫ್ರೀ ಹಾಸ್ಟೆಲ್ಸ್ ಸುಮಾರು 450 ಜನ ವಿದ್ಯಾರ್ಥಿನಿಯರಿಗೆ ಫ್ರೀ ಹಾಸ್ಟೆಲ್ಸ್ ಒದಗಿಸಿಕೊಟ್ಟಿದ್ದೀವಿ. ಮತ್ತು ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಕನ್ಸೆಕ್ಷನ್ ಸೀಟಲ್ಲಿ ಸೀಟ್ಸನ್ನು ಕೊಡ್ತಾ ಇದ್ದೀವಿ. ಮತ್ತು ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಅಳವಡಿಸಿಕೊಡ್ತಾ ಇದ್ದೀವಿ. ಮತ್ತೆ ಬರುವ 4ನೇ ತಾರೀಕು ನಮ್ಮ KSIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಆಡಿಟೋರಿಯಂ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾನ್ಯ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು, ಮಾಜಿ ಮಂತ್ರಿಗಳಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಈ ಉದ್ಘಾಟನೆ ನಡೀತಾ ಇದೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಸಲುವಾಗಿ ಮ್ಯಾನೇಜ್ಮೆಂಟ್ನವರು ಒಂದು ಅದ್ಭುತವಾದಂತಹ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿಯ ಆಡಿಟೋರಿಯಂ ಸಭಾಂಗಣವನ್ನು ಕಟ್ಟಿಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ರೀತಿಯಂಥ ವ್ಯವಸ್ಥೆ ಇರುತ್ತೆ. ಇದು ನಮ್ಮ ಸ್ಟೂಡೆಂಟ್ಸ್ ಎಂಪವರ್ಮೆಂಟ್ ಆಕ್ಟಿವಿಟೀಸ್ ತುಂಬ ಯೂಸ್ ಆಗುತ್ತೆ. ಇದರ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಹಾಗೂ ಖಜಾಂಚಿಗಳು ಹೇಳಿದಾಗೆ ಇದೇ ಶುಕ್ರವಾರ ಏಪ್ರಿಲ್ 4ರಂದು ಬೆಳಗ್ಗೆ 9:30ಕ್ಕೆ ಶ್ರೀಯುತರಾದಂಥ ರಾಮಲಿಂಗ ರೆಡ್ಡಿಯವರು, ನಮ್ಮ ಟ್ರಾನ್ಸ್ಪೋರ್ಟೇಷನ್ ಮಂತ್ರಿಯವರು ಹಾಗೂ ನಮ್ಮ ಮಾಜಿ ಮಂತ್ರಿಗಳಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ